ಹೆಲೋ ಗೈಸ್, ವೆಲ್ಕಮ್ ಟು ಹೌಸ್ ಆಫ್ ಫಾರ್ಚೂನ್. ಈ ಚಾನಲಲ್ಲಿ ನಿಮಗೆ ಆಸ್ಟ್ರಾಲಜಿ, ನ್ಯೂಮರಾಲಜಿ, ಟ್ಯಾರೋ ರೀಡಿಂಗ್, ಮ್ಯಾನಿಫೆಸ್ಟೇಷನ್, ಕ್ರಿಸ್ಟಲ್ಸ್ ಆ್ಯಂಡ್ ಲಾಡ್ ಆಫ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಇನ್ಫಾರ್ಮೇಷನ್ ಬೇಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು 2026 ನ್ಯೂಮರಾಲಜಿ ಪ್ರೆಡಿಕ್ಷನ್ಸ್ ಫಾರ್ ನಂಬರ್ 7, 8 ಆ್ಯಂಡ್ 9. ನೀವೇನಾದರೂ 1, 2, 3 ಆ್ಯಂಡ್ 4, 5, 6 ನಂಬರ್ಸ್ ಅವ್ರಿಗೆ ಪ್ರಿಡಿಕ್ಷನ್ ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲಲ್ಲಿ ಹೋಗಿ ನೋಡಿ. ಅಲ್ಲಿನೂ ಸೂಪರ್ ಇನ್ಫಾರ್ಮೇಷನ್, ಸೂಪರ್ ಎಕ್ಸೈಟಿಂಗ್ ಇನ್ಫಾರ್ಮೇಷನ್ ಎಲ್ಲ ಇದೆ ಆ ನಂಬರ್ಸ್ಗೂ ಕೂಡ. ಸೊ ಲೆಟ್ಸ್ ಬಿಗಿನ್ ಇವತ್ತಿನ ವಿಡಿಯೋ ಫಾರ್ 7, 8 ಆ್ಯಂಡ್ 9 ಪೀಪಲ್. ಸೊ ಮೊದಲನೇದಾಗಿ ಫಾರ್ ಪೀಪಲ್ ಹೂ ಆರ್ ಬಾರ್ನ್ ಆನ್ 7, 16 ಆ್ಯಂಡ್ 25th ಡೇಟ್ಸ್ ಆಫ್ ಎನಿ ಮಂತ್. ಸೊ ನಿಮ್ಮ ರೂಲಿಂಗ್ ನಂಬರ್ ಬಂದ್ಬಿಟ್ಟು 7 ಆಗುತ್ತೆ ಆ್ಯಂಡ್ ನಿಮ್ಮ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಕೇತು ಆಗುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ನೀವು ಸ್ವಲ್ಪ ಓವರ್ ಥಿಂಕರ್ಸ್ ಅಥವಾ ಓವರ್ ಥಿಂಕಿಂಗ್ ಅಂದರೆ ನಾಟ್ ಇನ್ ಅ ನೆಗೆಟಿವ್ ವೇ. Sometimes it can go in a negative way, but usually you guys are full of wisdom, full of knowledge. ನಿಮಗೆ ಯಾವುದೇ ಸಬ್ಜೆಕ್ಟ್ ಮೇಲೇನೂ ಜಾಸ್ತಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಆಸಕ್ತಿ ಜಾಸ್ತಿ ಇರುತ್ತೆ. ಆ್ಯಂಡ್ ತುಂಬ ಜ್ಞಾನಿಗಳು ನೋಡಿ ಇದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ, ತುಂಬ ಸೈಂಟಿಸ್ಟ್ ಅವರು ಹುಟ್ಟಿರ್ತಾರೆ ಈ ಡೇಟ್ಸಲ್ಲಿ. ಸೊ ಎನಿವೇ, ದೀಸ್ ಆರ್ ಯೋರ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾನು ಸ್ವಲ್ಪನೇ ಹೇಳಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಎಲ್ಲ ನಂಬರ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ದು ವಿಡಿಯೋ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಅದರದ್ದು ವಿಡಿಯೋ ಹಾಕ್ತೀನಿ. ಸೊ ಇವತ್ತು ವಿ ಆರ್ ಗೋನಾ ಡಿಸ್ಕಸ್ ನಿಮಗೆ 2026 ಹೇಗಿರುತ್ತೆ ಅಂತ ಫಾರ್ 7 ಬಾರ್ನ್ ಪೀಪಲ್. 2026 ಅಲ್ಲಂತೂ ನಿಮಗೆ ಕರಿಯರಲ್ಲಿ ಒಂದು ಹೊಸ ಪರ್ಸ್ಪೆಕ್ಟಿವ್ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಮೀನಿಂಗ್ಲೆಸ್ ಏನೋ ಒಂದು ನಡೀತಾ ಇದೆ ಅಂದರೆ ಯು ವಿಲ್ ಸ್ಟಾರ್ಟ್ ನಿಮ್ಮದು ಮೈಂಡ್ ಸೆಟ್ ಶಿಫ್ಟ್ ಆಗುತ್ತೆ ಈ ಇಯರ್. ಯು ವಿಲ್ ಸ್ಟಾರ್ಟ್ ಗೇನಿಂಗ್ ಮೋರ್ ನಾಲೆಜ್. ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ವೆರಿ ಮೀನಿಂಗ್ಫುಲ್ ಅಥವಾ ಒಂದು ಪರ್ಪಸ್ಫುಲ್ ಡ್ರಿವನ್ ಕೆಲಸ ಮಾಡೋಕ್ಕೆ ನೀವು ಇಷ್ಟಪಡ್ತೀರಾ. ನೀವು ಆಲ್ರೆಡಿ ಇವಾಗ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲೂ ಏನೋ ನನಗಿನ್ನೂ ಜಾಸ್ತಿ ಇದರಲ್ಲಿ ನಾಲೆಜ್ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟುತ್ತೆ. ಅಥವಾ ಯೋಗನ ಮೇ ಬಿ ಜಾಯಿನ್ ಮಲ್ಟಿಪಲ್ ಮೇ ಬಿ ಯೋಗನ ಡೂ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಅಥವಾ ಜಾಯಿನ್ ಸಮ್ ಅದರ್ ಟೀಮ್ ಆಲ್ಸೋ ವೇರ್ ಯು ವಿಲ್ ಗೇನ್ ಲಾಡ್ ಆಫ್ ನಾಲೆಜ್. ಆ ಥರದ್ದು ಒಂದು ಸಾಧ್ಯತೆ ಇದೆ. ಪ್ಲಸ್ ನೀವು ಹೊಸ ಸ್ಕಿಲ್ಸ್ ಕಲ್ತ್ಕೋತೀರಾ ಈ ವರ್ಷ. ನೀವು ತುಂಬ ಕೆಲವೊಂದು ಕೋರ್ಸಸ್ ಮಾಡ್ಬೋದು. ಮೇ ಬಿ ಸಮ್ ಹೈಯರ್ ಎಜುಕೇಷನ್ ರಿಲೇಟೆಡ್ ನೀವು ಓದ್ತೀರಾ, ನಾಲೆಜ್ ಗೇನ್ ಮಾಡ್ತೀರಾ. ಸೊ ಈ ಥರದ್ದೆಲ್ಲ ಡೆಫಿನೆಟ್ಲಿ ನಿಮಗಾಗುತ್ತೆ. ಆ್ಯಂಡ್ ನೀವೇನಾದರೂ ಸ್ಟೂಡೆಂಟ್ಸ್ ಇದ್ದರೆ ಯೋಗನ ಡೂ ಲಾಡ್ ಆಫ್ ತುಂಬ ಚೇಂಜಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ಬಿಕಾಸ್ ಈ ಇಯರ್ ನಿಮಗೆ ಆ ಸನ್ ಎನರ್ಜಿ ಇರೋದ್ರಿಂದ ಆ್ಯಂಡ್ ನಿಮ್ಮ ಕೇತು ಎನರ್ಜಿ ಟುಗೆದರ್ ಇಟ್ಸ್ ಗೋನ ಫಾರ್ಮ್ ಅಥಾರಿಟಿ ಆ್ಯಂಡ್ ಆ ನಾಲೆಜ್, ಆ ಎರಡು ಸೇರಿದ್ರೆ ಹೆಂಗಾಗುತ್ತೆ ಆ ಥರ ಪವರ್ ನಿಮಗೆ ಸಿಗುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ ಆಗೋನ ಕಾನ್ಸಂಟ್ರೇಟ್ ಮೋರ್ ಆನ್ ಸ್ಟಡೀಸ್. ನಿಮಗೆ ಓದೋದ್ರ ಮೇಲೆ ಆಗಲಿ ಅಥವಾ ಈ ಓದೋ ಅಂತ ಏನೇನು ಆ್ಯಕ್ಟಿವಿಟಿ ಇದೆ ಅಲ್ವಾ ಅದರಲ್ಲೆಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ಬ್ಯೂಟಿಫುಲ್ ಇಯರ್ ಫಾರ್ ಸ್ಟೂಡೆಂಟ್ಸ್ ಆಲ್ಸೋ. ಆ್ಯಂಡ್ ಹೊಸ ಕೋರ್ಸ್ಗಳು ಮಾಡ್ತೀರಾ, ದಯವಿಟ್ಟು ಮಾಡಿ. ಈವನ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್ ಆಲ್ಸೋ ಜಸ್ಟ್ ಟ್ರೈ ಗೇನಿಂಗ್ ಸಮ್ ನಾಲೆಜ್ ಬಿಕಾಸ್ ನಿಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಫಾರ್ 7 ಬಾರ್ನ್ ಪೀಪಲ್. ಆ್ಯಂಡ್ ಲವ್ ಅಲ್ಲಿ ಯು ಆರ್ ಗೋಯಿಂಗ್ ಟು ರಿಸಾಲ್ವ್ ನಿಮ್ಮ ಎಲ್ಲ ಪಾಸ್ಟಲ್ಲಿ ಏನೇನಾಗಿತ್ತು ಅದು ರಿಸಾಲ್ವ್ ಮಾಡ್ತೀರಾ. ಆ್ಯಂಡ್ ಅದ್ರ ಜೊತೆಗೇನೆ ಏನಾಗುತ್ತೆ ಅಂದರೆ ನಿಮಗೆ ಜಾಸ್ತಿ ಓವರ್ ಥಿಂಕಿಂಗ್ ಮಾಡಿ ನಿಮಗೆ ಯು ಮೈಟ್ ರಿಪೆಲ್ ಸಂಬಡಿ ಸಮ್ ಪಾರ್ಟ್ನರ್ಶಿಪ್ ದೂರ ಹೋಗೋ ಅಂಥ ಚಾನ್ಸ್ ಕೂಡ ಇರುತ್ತೆ ಈ ಇಯರ್. ಸೊ ಜಸ್ಟ್ ಬಿ ಕೇರ್ಫುಲ್ ಇನ್ ದ್ಯಾಟ್ ಮ್ಯಾಟರ್. ನೀವು ನಿಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬ ಕಮ್ಮಿ ಜನ 7 ಬಾರ್ನ್ ಪೀಪಲ್ ಆರ್ ಸೋ ಬ್ಯಾಡ್ ಅಟ್ ಎಕ್ಸ್ಪ್ರೆಸ್ಸಿಂಗ್. ಬ್ಯಾಡ್ ಇನ್ ದ ಸೆನ್ಸ್ ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನೀವು ಎಲ್ಲ ಮನಸ್ಸಲ್ಲಿ ಇಟ್ಕೋತೀರಾ ಆ್ಯಂಡ್ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು ಅಂತ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಡೋಂಟ್ ಬಿ ಲೈಕ್ ದ್ಯಾಟ್. ನೀವು ಎಕ್ಸ್ಪ್ರೆಸ್ ಮಾಡಿ, ನಿಮ್ಮ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ಗೆ ಹೇಳಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ದೆ ವಿಲ್ ಡೆಫಿನೆಟ್ಲಿ ಬಿ ಸಂಬಡಿ ಟು ಟಾಕ್ ಟು ಯು. ಸೊ ಅದನ್ನು ಮಾಡಿ. ಆ್ಯಂಡ್ ಐಸೋಲೇಟ್ ಆಗೋಕ್ಕೆ ಹೋಗಬೇಡಿ. ಲವ್ವಲ್ಲಿ ಐಸೋಲೇಷನ್ ಆಗೋ ಚಾನ್ಸ್ ಇದೆ ತುಂಬಾ. ಸೊ ಅದರಿಂದನೂ ಸ್ವಲ್ಪ ಕ್ಲಾಶಸ್ ಆಗ್ಬೋದು ನಿಮ್ಮ ಆಪೋಸಿಟ್ ಪಾರ್ಟ್ನರ್ ಜೊತೆ. ಸೊ ಜಸ್ಟ್ ಬಿ ಕೇರ್ಫುಲ್ ಇನ್ ದ್ಯಾಟ್.
and just spread love, speak nicely and show love, attract love. ಇದೆಲ್ಲನೂ ಮಾಡಿ 2026 will be an amazing year for you guys to fall in love if you're single. And if you're in a relationship, ಅದನ್ನ ನೀವು ಜಾಸ್ತಿ ಇನ್ನೂ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಹ್ಯಾವ್ ಅ ಬ್ಯೂಟಿಫುಲ್ ಕಾನ್ವರ್ಸೇಷನ್ ಎವ್ರಿ ಡೇ. ನೀವು ಒಂದು ಅಟ್ ಲೀಸ್ಟ್ ಒಂದು 5 to 10 minutes ಆ ಒಂದು ಡೀಪ್ ಕಾನ್ವರ್ಸೇಷನ್. ಐ ನೋ ಯು ಗೈಸ್ ಲವ್ ಡೀಪ್ ಕಾನ್ವರ್ಸೇಷನ್ಸ್. ಸೊ ಟ್ರೈ ಟು ಟೆಲ್ ಯುವರ್ ಪಾರ್ಟ್ನರ್ ಆಲ್ಸೋ, ಲೈಕ್ ನನಗೆ ಇದು ಇಷ್ಟ ಅದೇ ಇಷ್ಟ ಅಂತ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ದೆನ್ ಎವ್ರಿಥಿಂಗ್ ವಿಲ್ ಗೋ ರಿಯಲಿ ಸ್ಮೂತ್ಲಿ ಫಾರ್ ಯು ಗೈಸ್. ಸೊ accept a new love. open arms ಇಟ್ಕೊಳ್ಳಿ ನೀವು ವೆಲ್ಕಮ್ ಮಾಡೋಕ್ಕೆ 2026 in a very beautiful way. So this is how your love life is gonna be. And ನೀವು ಹೆಲ್ತಲ್ಲಿ ಸಿನ್ಸ್ ಈ ಓವರ್ ಥಿಂಕಿಂಗ್ ಆ್ಯಂಡ್ ಡೀಪ್ ಥಿಂಕಿಂಗ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಫೆಟೀಗ್ನೆಸ್ ಆಗ್ಬೋದು, ರೆಸ್ಟ್ಲೆಸ್ನೆಸ್ ಆಗ್ಬೋದು, ಆ್ಯಂಡ್ ಇನ್ಸಾಮ್ನಿಯಾ ಆಗ್ಬೋದು ನಿಮಗೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದ್ಯಾಟ್, ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಜಾಸ್ತಿ ನೀರು ಕುಡೀರಿ. ಆ್ಯಂಡ್ ಸಿನ್ಸ್ ಕೇತು ಇಸ್ ಲೈಕ್ ಅ ಶ್ಯಾಡೋ ಪ್ಲಾನೆಟ್ ಅಲ್ವಾ, ಲೈಕ್ ರಾಹು ಆ್ಯಂಡ್ ಕೇತು ಇಬ್ರು ಶ್ಯಾಡೋ ಪ್ಲಾನೆಟ್ಸೇ. ಐ ಮೀನ್ ದೇ ಆರ್ ನಾಟ್ ಲೈಕ್ ಆ್ಯಕ್ಚುಲಿ ಪ್ಲಾನೆಟ್ಸ್. They are formed by the conjunction of like moon, earth and other sun, the shadow on the earth. So actual planets alla. So nimdu shadowish, like illusions, assumptions idella ಜಾಸ್ತಿ ಆಗುತ್ತೆ ಈ ಇಯರ್. ಸೊ ಅದನ್ನು ನೀವು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಆ್ಯಂಡ್ ಜಾಸ್ತಿ ನೀರು ಕುಡೀರಿ ಲೈಕ್ ಐ ಟೋಲ್ಡ್. ಆ್ಯಂಡ್ ಪ್ಲೀಸ್ ಗೋ ಟು ಬೆಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಬೇಗ ನಿದ್ದೆ ಮಾಡಿ. ನೀವು ಬೇಗ ನಿದ್ದೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು 8 hours ನಿದ್ದೆ ಅಂತೂ ನೀವು ಮಾಡಲೇಬೇಕು. ಆ್ಯಂಡ್ ಜಸ್ಟ್ ಬಿ ಅವೇ ಫ್ರಮ್ ಈ ಫೋನ್ ಸ್ಕ್ರೋಲಿಂಗ್ ಅದು ಇದು ಎಲ್ಲ ನೈಟ್ ಟೈಮ್ ಮಾಡೋಕ್ಕೆ ಹೋಗಬೇಡಿ. ದ್ಯಾಟ್ ಈಸ್ ರಿಯಲಿ ಬ್ಯಾಡ್ ಫಾರ್ ಯು ಗೈಸ್. ಆಮೇಲೆ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಈಸ್ ಲೈಕ್ ನಿಮಗೆ ಹೇಳಿ ಮಾಡಿಸಿರೋ ಅಂಥದ್ದು. ಆ್ಯಂಡ್ ಮೆಡಿಟೇಷನ್ ಮಾಡಿ. ಪ್ರತಿದಿನ ಮೆಡಿಟೇಟ್ ಮಾಡೋದನ್ನು ಮರಿಬೇಡಿ. 7 Born ಪೀಪಲ್, ಇಟ್ಸ್ ಅಮೇಝಿಂಗ್ ಫಾರ್ ಯು ಗೈಸ್. ತುಂಬ ಹೆಲ್ತ್ ಬೆನಿಫಿಟ್ಸ್ ತರಿಸುತ್ತೆ ನಿಮಗೆ ಇದು ಮಾಡಿದ್ರೆ. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ನಿಮ್ಮ ಹೆಲ್ತ್ ಚೆನ್ನಾಗಿಟ್ಕೊಳ್ಳಿ. 2026 ನಿಮ್ಮ ಹೆಲ್ತ್ ರಿಯಲಿ ಇಟ್ಸ್ ಗೋಯಿಂಗ್ ಟು ಇಂಪ್ರೂವ್. ಆಯಿತಾ? ಆ್ಯಂಡ್ ದೆನ್ ದಿಸ್ ಇಸ್ ಹೌ ಯೋರ್ ಹೆಲ್ತ್ ಇಸ್ ಗೋನ್ ಬಿ. ರೆಮಿಡೀಸ್ ಇದೆ. ರೆಮಿಡೀಸ್, ಕೀಪ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಯು ಕ್ಯಾನ್ ಚಾಂಟ್ ಕೇತುದು ಮಂತ್ರ ಚಾಂಟ್ ಮಾಡ್ಬೋದು. ನಾನು ಮಂತ್ರ ಇಲ್ಲಿ ಹಾಕಿರ್ತೀನಿ. ಸೊ ಕೇತು ಮಂತ್ರ ನೀವು ಚಾಂಟ್ ಮಾಡ್ಬೋದು 108 times ಎವ್ರಿ ಡೇ. ಅದನ್ನು ನಿಮ್ಮ ಕೇತು ಎನರ್ಜಿ ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ಜಸ್ಟ್ ಸೊ ದಿಸ್ ಇಸ್ ಹೌ ಯೋರ್ 2026 ಇಸ್ ಗೋನ್ ಬಿ. ಈ ವಿಡಿಯೋನ ನೀವು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನಿಮಗೆ ಯಾವ ಕ್ರಿಸ್ಟಲ್ಸ್ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ 7 Born ಅವ್ರಿಗೆ ಬೆಸ್ಟ್ ಕ್ರಿಸ್ಟಲ್ಸ್ ಯಾವುದು ಅಂತಂದರೆ ಅಮೆಥಿಸ್ಟ್, ಲಪೀಸ್ ಲಜೂಸ್ ಆ್ಯಂಡ್ ಕ್ಲಿಯರ್ ಕ್ವಾರ್ಟ್ಸ್. ಈ 3 ಕ್ರಿಸ್ಟಲ್ಸ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಕ್ರಿಸ್ಟಲ್ಸ್ ನಿಮ್ಗೆ ಏನಾದರೂ ಬೇಕಂದರೆ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಕ್ರಿಸ್ಟಲ್ಸ್ ಅಂತ DM ಮಾಡಿದ್ರೆ ನಿಮಗೆ ಈ ಕ್ರಿಸ್ಟಲ್ಸ್ ನಿಮ್ಮ ಮನೆಗೆ ಬರುತ್ತೆ. ಸೊ ಯುಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್ ಇನ್ ದ್ಯಾಟ್. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಫಾಲೋ ಮಾಡಿ. ಆ್ಯಂಡ್ ಬಿಕಾಸ್ ಅಲ್ಲಿ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಆಫ್ ಆಲ್ ದ ನಂಬರ್ಸ್ ಆ್ಯಂಡ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಬಗ್ಗೆ. So let's move on to the next number, which is number 8. ನೀವೇನಾದರೂ 8, 17 and 26 ಡೇಟ್ಸ್ ಅಲ್ಲಿ ಹುಟ್ಟಿದ್ರೆ, ಬೀಟ್ ಆಫ್ ಎನಿ ಮಂತ್, ದೆನ್ ನಿಮ್ಮ ರೂಲಿಂಗ್ ನಂಬರ್ ಬಂದ್ಬಿಟ್ಟು 8 ಆಗುತ್ತೆ. ಆ್ಯಂಡ್ ನಿಮ್ಮ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಸ್ಯಾಟರ್ನ್ ಆಗುತ್ತೆ, ಅಂದರೆ ಶನಿ ಗ್ರಹ. ಸೊ ನಿಮಗೆ 2026 ಹೇಗಿರುತ್ತೆ ಅಂತ ನೋಡೋಣ. ಸೊ 2026ನ ನೀವು ಆ್ಯಡ್ ಮಾಡಿದ್ರೆ 2 + 0 + 2 + 6 ಆ್ಯಡ್ ಮಾಡಿದರೆ 1 ಬರುತ್ತೆ. ಸೊ ದಿಸ್ ಇಸ್ ಅ ಇಯರ್ ಆಫ್ 1. ಇಟ್ಸ್ ಅ ಇಯರ್ ಆಫ್ ಸನ್. ಇಟ್ಸ್ ದ ಇಯರ್ ಆಫ್ ನ್ಯೂ ಬಿಗಿನಿಂಗ್ಸ್, ನ್ಯೂ ಪ್ರಾಜೆಕ್ಟ್ಸ್, ಸಮಥಿಂಗ್ ನ್ಯೂ ಇಸ್ ಗೋನ್ ಹ್ಯಾಪನ್ ಇನ್ ಲೈಫ್ ಅಂತ ಅರ್ಥ. ಸೊ 8 1 ಅಂದರೆ ಸೂರ್ಯ ಅಲ್ವಾ, ಆ್ಯಂಡ್ 8 ಅಂದರೆ ಶನಿ. ಸೊ ಆಸ್ಟ್ರಾಲಜಿಕಲಿ ದೇಸೆ ಸನ್ ಆ್ಯಂಡ್ ಮತ್ತು ಶನಿಗೆ ಅಷ್ಟು ಬರಲ್ಲ ಅಂತ. ಬಟ್ ಐ ಮೀನ್ ಇಟ್ಸ್ ಫೈನ್. ನಾನು ಐ ಆಮ್ ಮಚ್ ಇಂಟು ಲೈಕ್ ಮ್ಯಾಥಮೆಟಿಕಲ್, ಆಸ್ಟ್ರೋನಾಮಿಕಲ್ ಇದ್ದೀನಿ, ಪ್ಲಸ್ ಆಸ್ಟ್ರಾಲಜಿ ಆಲ್ಸೋ ಐ ಡೂ. ಸೊ ಎಲ್ಲನೂ ಸೇರಿ ಒಂದು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ ಡಿಪೆಂಡ್ಸ್ ಆನ್ ಯೋರ್ ಓನ್ ಪರ್ಸ್ನಾಲಿಟಿ. ದಟ್ಸ್ ಹೌ
ಏನೋ ಐ ಸಿ ಪೀಪಲ್ ಲೈಕ್ ಹೌ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮೋರ್ ದೆನ್ ದ ನಂಬರ್ಸ್. ಸೊ ಎನಿವೆ, ಸೊ 8 ಬಾರ್ನ್ ಅವರಿಗೆ 2026 ಏನೋ ಒಂದು ಹೊಸ ಬಿಗಿನಿಂಗ್ ಆಗೋದಂತೂ ಇದೆ. ಸೊ ವೆನ್ ಇಟ್ ಕಮ್ಸ್ ಟು ಕರಿಯರ್, ನೀವು ನಿಮ್ಮ ಸ್ಟ್ರಗಲ್ಸ್ ಇಸ್ ಗೋಯಿಂಗ್ ಟು ಏನೋ ಎಂಡ್ ದಿಸ್ ಇಯರ್. ಸೊ ನೀವು ಲೈಕ್ ಫ್ರಮ್ ಪಾಸ್ಟ್ ಫ್ಯೂ ಮಂತ್ಸ್ ಅಥವಾ ಫ್ಯೂ ಇಯರ್ಸಿಂದ ಏನು ಸ್ಟ್ರಗಲ್ ಮಾಡ್ತಾ ಇದ್ರು 8 ಬಾರ್ನ್ ಅವ್ರಿಗೆ, ಇಯರ್ ಸ್ವಲ್ಪ ಅದು ರೆಡ್ಯೂಸ್ ಆಗುತ್ತೆ. ನಾಟ್ ಲೈಕ್ ಫುಲ್ಲಿ ಬಟ್ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಸಮ್ ಚೇಂಜ್, ಸಮ್ ಪಾಸಿಟಿವ್ ಚೇಂಜ್. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಲೈಕ್ 8 ನಂಬರ್ ಏನೋ ಸ್ವಲ್ಪ ಇಟ್ಸ್ ಸ್ವಲ್ಪ ದೇ ಫೇಸ್ ಪ್ರಾಬ್ಲಮ್ಸ್ ಇನ್ ದರ್ ಲೈಫ್, ಸ್ವಲ್ಪ ಸ್ಟ್ರಗಲ್ಸ್ ಅಂತೂ ಇವ್ರಿಗೆ ಬಂದಿರುತ್ತೆ ಬಿಕಾಸ್ ಆಫ್ ದ ಬಿಕಾಸ್ ದಿಸ್ ಇಸ್ ಅ ಕಾರ್ಮಿಕ್ ನಂಬರ್. ಬಟ್ ನಥಿಂಗ್ ಟು ವರಿ, ಲೆಟ್ಸ್ ಜಸ್ಟ್ ಬಿ ಪಾಸಿಟಿವ್ ಆ್ಯಂಡ್ ಹೋಪ್ ದ್ಯಾಟ್ ಎವ್ರಿಥಿಂಗ್ ಈಸ್ ಗೋನ್ ಬಿ ಸೂಪರ್ ಎಕ್ಸೈಟಿಂಗ್ ಫಾರ್ ಯು ಗೈಸ್ ದಿಸ್ ಇಯರ್ ಅಂತ. ಸೊ ಆ ಅಫರ್ಮೇಷನಿಂದ ನಾವು ಯಾವಾಗಲೂ ಲೈಫ್ನ ಲೀಡ್ ಮಾಡಬೇಕು. ಸೊ ಕರಿಯರಲ್ಲಿ ನಿಮಗೆ ಡೆಫಿನೆಟ್ಲಿ ಚೇಂಜಸ್ ಬರುತ್ತೆ. ದ ಓಲ್ಡ್ ಥಿಂಗ್ಸ್ ಆರ್ ಗೋನ ಸ್ಟಾಪ್ ಆ್ಯಂಡ್ ನ್ಯೂ ಬಿಸ್ನೆಸ್ ಆಗಿರ್ಬೋದು, ನ್ಯೂ ಜಾಬಲ್ಲಿ ಸಮಥಿಂಗ್ ನೀವು ಇಂಟ್ರಡ್ಯೂಸ್ ಮಾಡ್ತೀರಾ. ಆ ಥರದ್ದು ಒಂದು ಹೊಸ ಪ್ರಾಡಕ್ಟ್ ಆಗಿರ್ಬೋದು, ಒಂದು ಹೊಸ ಸಿಸ್ಟಮ್ ತರ್ತೀರಾ ನೀವು, ಅದೆಲ್ಲ ನ್ಯೂ ಸಮಥಿಂಗ್ ನ್ಯೂ ಯು ಗೋನ ಡೂ, ಆಯಿತಾ. ಆ್ಯಂಡ್ ದೆನ್ ವೆನ್ ಇಟ್ ಕಮ್ಸ್ ಟು ವೆಲ್ತ್ ಆಲ್ಸೋ, ಯು ಆರ್ ಗೋನ ಕ್ರಿಯೇಟ್ ಲಾಡ್ ಆಫ್ ವೆಲ್ತ್ ದಿಸ್ ಇಯರ್. ಸಮ್ ಪೀಪಲ್ಗೆ ಇದು ಹೆಂಗಾಗುತ್ತಂದರೆ, ಬಿಕಾಸ್ ನಿಮ್ಮ ಇದು ಡೆಸ್ಟಿನಿ ನಂಬರ್ ಅದೆಲ್ಲ ನೋಡಬೇಕಾಗತ್ತೆ. ದಿಸ್ ಈಸ್ ಓನ್ಲಿ ಬೇಸ್ಡ್ ಆನ್ ಬರ್ತ್ ನಂಬರ್ ಗೈಸ್. ಸೊ ಅದು ನೆನ್ಪಿಟ್ಕೊಳ್ಳಿ. ನಿಮ್ಮ ಡೆಸ್ಟಿನಿ ನಂಬರ್ ನೋಡಿ ಕೂಡ ವಿ ಕ್ಯಾನ್ ಟೆಲ್ ಹೇಗಿರುತ್ತೆ ಅಂತ. ಆ್ಯಂಡ್ ಪರ್ಸ್ನಲ್ ಇಯರ್ ಅದೆಲ್ಲ ನೋಡೋದಿರುತ್ತೆ, ಅದು ನಾನು ನಿಮಗೆ ಮುಂದೆ ಫ್ಯೂಚರ್ ವಿಡಿಯೋಸಲ್ಲೆಲ್ಲ ನಾನು ಹೇಳ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಬಿಕಾಸ್ ಯು ಆರ್ ಗೋನ ಗೆಟ್ ಲಾಡ್ ಆಫ್ ಇನ್ಫಾರ್ಮೇಷನ್ ಎವ್ರಿ ವಿಡಿಯೋ ಅಲ್ಲಿ. ಸೊ ಇದು ಬರೀ ಬರ್ತ್ ನಂಬರ್ ಮೇಲೆ ಮಾತ್ರ ನಾನು ಹೇಳ್ತಿರೋದು. ನಿಮ್ಮ ಡೆಸ್ಟಿನಿ ನಂಬರ್ ನೋಡಿ ಏನು ಹೇಳ್ಬೋದಂದರೆ, ಅದರಲ್ಲಿ ಕೆಲವ್ರಿಗೆ ಲಾಸಸ್ ಕೂಡ ತೋರಿಸುತ್ತೆ. ಕೆಲವೊಂದು ಡೆಸ್ಟಿನಿ ನಂಬರ್ಗೆ ಫುಲ್ ಆನ್ ವೆಲ್ತ್, ಫುಲ್ ಆನ್ ದೆಲ್ ಅಟ್ರಾಕ್ಟ್ ಎವ್ರಿಥಿಂಗ್ ಗುಡ್ ದಿಸ್ ಇಯರ್. ಸೊ ಆ ಥರ ಡ್ರಾಸ್ಟಿಕ್ ಚೇಂಜಸ್ ಆಗುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಆ್ಯಂಡ್ ಸಂಬಡಿ ನ್ಯೂ ಏನಂತಾರೆ, ನ್ಯೂ ಇಸ್ ಗೋನ ಕಮ್ ಇನ್ ಟು ಯುವರ್ ಲೈಫ್. ಅಂದರೆ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ್ಯಾಟ್. ಆ್ಯಂಡ್ ಲಾಟ್ ಆಫ್ ಚೇಂಜಸ್ ಲೈಕ್ ಐ ಟೋಲ್ಡ್ ನೀವು. ಸೊ ಸಿದ್ಧರಾಗಿರಿ ಈ ಇಯರ್ ಟು accept those challenges, like big challenges ಎಲ್ಲ ಬರುತ್ತೆ. ಬಟ್ ಅದನ್ನು ನೀವು ಗ್ರೇಸ್ಫುಲಿ ನೀವು ಅದನ್ನು ಓವರ್ಕಮ್ ಮಾಡ್ತೀರಾ ಆ್ಯಂಡ್ ತುಂಬ ನೀವು ಲೈಫಲ್ಲಿ ಅಚೀವ್ ಮಾಡ್ತೀರಾ ಈ ಇಯರ್. ಸೊ ದ್ಯಾಟ್ಸ್ ದ ಬೆಸ್ಟ್ ಥಿಂಗ್ ಫಾರ್ ಯು ಗೈಸ್. ಸೊ ವೆನ್ ಇಟ್ ಕಮ್ಸ್ ಟು ಲವ್ ಅಲ್ಲಿ ನೀವು ಈ ಪಾಸ್ಟ್ ಈ ಕಾರ್ಮಿಕ್ ಪ್ಯಾಟರ್ನ್ಸ್ ಏನಿತ್ತಲ್ಲ ಅದೆಲ್ಲ ಇವಾಗ ಬ್ರೇಕ್ ಆಗುತ್ತೆ. ಒಂದು ಇಮೋಷ್ನಲ್ ಕ್ಲಾರಿಟಿ ಸಿಗುತ್ತೆ ನಿಮಗೆ ಇವಾಗ ರಿಲೇಷನ್ಶಿಪ್ಪಲ್ಲಿ ಆ್ಯಂಡ್ ಲವ್ ಅಲ್ಲಿ. ಇದರಲ್ಲೆಲ್ಲ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುವಂಥ ಇಯರ್ ಇದು ನಿಮಗೆ. ಬಿಕಾಸ್ ಆಲ್ ದಿಸ್ ವೈಲ್ ಯು ಆರ್ ಜಸ್ಟ್ ಲೈಕ್ ಲರ್ನಿಂಗ್ ಸಮ್ ಥಿಂಗ್ಸ್. ಅಂದರೆ ನಿಮ್ಮ ಪಾಸ್ಟಿಂದ ನೀವು ಕಲಿತಾ ಇದ್ರಿ. ಎವ್ರಿ ಇಯರ್ ಯು ಆರ್ ಗ್ರೋಯಿಂಗ್. ಎವ್ರಿ ಇಯರ್ ಒಂದೊಂದು ಸ್ಟ್ರಗಲಿಂದ ನಿಮ್ಗೆ ಒಂದೊಂದು ಪಾಠ ಕಲಿಯೋಕ್ಕೆ ಸಿಗ್ತಾ ಇದೆ. ಸೊ ಈ ವರ್ಷ ಅಷ್ಟೇ ನಿಮಗೆ ಅದರಿಂದ ಲೈಕ್ ಲಾಸ್ಟಲ್ಲಿ ನೀವು ಏನೇನು ಕಲ್ತಿದ್ರು ಅದರಿಂದ ನೀವು ಇನ್ನೂ ಇಂಪ್ರೂವ್ ಆಗ್ತೀರಾ, ಇನ್ನೂ ಚೆನ್ನಾಗಿ ಆಗ್ತೀರಾ, ಇನ್ನೂ ಹೇಗೆ ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗುತ್ತೆ. ಫ್ರೆಂಡ್ಶಿಪ್ಸ್, ಲವ್, ಇದೆಲ್ಲ ಎನಿ ರಿಲೇಷನ್ಶಿಪ್ ಬೀಟ್ ಇನ್ ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ನೀವು ಒಂದು ಹೊಸ ಪರ್ಸನ್ ಆಗ್ತೀರಾ. ಬಿಕಾಸ್ ಯು ವಿಲ್ ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್ ಆಗಿರ್ಬೋದು, ಫ್ರಮ್ ಯುವರ್ ಪಾಸ್ಟ್ ಆಗಿರ್ಬೋದು, ಆ ಥರದ್ರೆಲ್ಲ. So definitely, you also can expect something new. ಇದೆಲ್ಲ ಏನು ಬ್ಲಾಕೇಜಸ್ ಇತ್ತೋ ಅದು ಗ್ರೇ ಸ್ಮೋಕ್ ಏನಿತ್ತಲ್ವ ಅದೆಲ್ಲ ಕ್ಲಿಯರ್ ಆಗುತ್ತೆ. ಒಂದು ಶಾಂತವಾಗಿ ಒಂದು ಹಾರ್ಮನಿಯನ್ನು ನೀವು ನೋಡ್ತೀರ ರಿಲೇಷನ್ಶಿಪ್ಪಲ್ಲಿ. ಆ ಥರ ಒಂದು ಬ್ಯೂಟಿಫುಲ್ ಇಯರ್ ನಿಮಗೆ. ಆ್ಯಂಡ್ ಆಲ್ಸೋ ಲೈಕ್ ಸಮ್ ಪೀಪಲ್ ಈ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಹೈಯರ್ ಅಥಾರಿಟಿ ಲೈಕ್ someone who is elder, someone who is like ಪಾಪಾಜಿ ಆರ್ ತಾತಾಜಿ ಅಥವಾ ಆಫೀಸಲ್ಲಿ ಬಾಸ್, ಈ ಥರ ಲೈಕ್ ಹೈಯರ್ ಎಲ್ಡರ್ ಪೀಪಲಿಂದ ಸ್ವಲ್ಪ ಕ್ಲಾಶಸ್ ಆಗೋ ಸಾಧ್ಯತೆ ಇದೆ. ಬಟ್ ಲೈಕ್ ಐ ಟೋಲ್ಡ್ ಯು, ಅದೆಲ್ಲ ಆಗಿಬಿಟ್ಟು ಮತ್ತೆ ಅದು ಕ್ಲಿಯರ್ ಆಗಿ ಒಂದು ಹೊಸ
ಏನೋ ವೈಬ್ ತರುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ್ಯಾಟ್, ವಿಚ್ ಇಸ್ ಅಮೇಝಿಂಗ್. ಆ್ಯಂಡ್ ನೆಕ್ಸ್ಟ್ ಇಸ್ ಯೋರ್ ಹೆಲ್ತಲ್ಲಿ ನೀವು ತುಂಬ ರೆಸ್ಟ್ಲೆಸ್ ಆಗ್ತೀರಾ. ಸೊ ಜಸ್ಟ್ ಸ್ಟೇ ಕಾಮ್. ಲೈಕ್ ಎಷ್ಟು ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳ್ತೀರಲ್ವ ಅಷ್ಟೇ ನಿಮಗೆ ಸ್ಟ್ರೆಸ್ ಆಗುತ್ತೆ. ಸೊ ಜಸ್ಟ್ ಟೇಕ್ ಲೆಸ್ ವರ್ಕ್. ಸೊ ನೀವು ಒಂದು ರುಟೀನ್ ಮೇಂಟೈನ್ ಮಾಡ್ಕೊಳ್ಳಿ. ಬಿಕಾಸ್ ಯಾರ್ಯಾರು ಸ್ಯಾಟರ್ನಿಂದ ರೂಲ್ ಆಗಿರ್ತಾರಲ್ವ ಅವರು ಡಿಸಿಪ್ಲಿನ್ಡ್ ಆಗೇನೇ ಇರಬೇಕು. ಯು ಕ್ಯಾನ್ ನಾಟ್ ಟೇಕ್ ಶಾರ್ಟ್ ಕಟ್ಸ್. ಅಂದರೆ ನಿಮ್ಮ ಕರಿಯರಲ್ಲಿ ಆಗಿರ್ಬೋದು, ಲವ್ವಲ್ಲಿ ಆಗಿರ್ಬೋದು, ಎನಿ ಫೀಲ್ಡ್ ಆಫ್ ಯುವರ್ ಲೈಫ್ ಅಲ್ವಾ, ಯು ಕ್ಯಾನ್ ನಾಟ್ ಜಸ್ಟ್ ಎಸ್ಕೇಪ್ ದಟ್. ಲೈಕ್ ಲಾರ್ಡ್ ಶನಿ ವೋಂಟ್ ಫರ್ಗಿವ್ ಅಂದರೆ ಆ ಥರ ಇದೆ ಇದು ಕಾನ್ಸೆಪ್ಟ್. ಸೊ ಜಸ್ಟ್ ಗೋ ಸ್ಲೋ. ಆ್ಯಂಡ್ ತುಂಬ ನೀವು ಬೇಗ ಹೇಸ್ಟಿ ಡಿಸಿಷನ್ಸ್ ತೊಗೊಳ್ಬಾರ್ದು, ಅದು ನಿಮಗೆ ಉಲ್ಟಾ ಹೊಡೆಯುತ್ತೆ. ಯು ಶುಡ್ ಬಿ ವೆರಿ ಕಾಮ್ ವೆನ್ ಎವರ್ ಯು ಆರ್ ಡಿಸೈಡಿಂಗ್ ಸಮಥಿಂಗ್. ವೆನ್ ಎವರ್ ತುಂಬ ಬೇಗ ನೀವು ಟ್ರಿಗರ್ ಆಗಿಬಿಡ್ತೀರಾ, ಅದು ಟ್ರಿಗರ್ ಆಗಬಾರ್ದು. ಅದರಿಂದ ನಿಮ್ಮ ಹೆಲ್ತ್ ಇಶ್ಯೂ ಕೂಡ ಏರುಪೇರು ಆಗುತ್ತೆ. ಆ್ಯಂಡ್ ಯುವರ್ ರುಟೀನ್ ವಿಲ್ ಗೆಟ್ ಚೇಂಜ್ಡ್, ಎವ್ರಿಥಿಂಗ್ ವಿಲ್ ಗೆಟ್ ಚೇಂಜ್ಡ್, ಯುವರ್ ಮೂಡ್ ವಿಲ್ ಬಿ ಆಫ್. ಸೊ ಇದರಿಂದ ತುಂಬ ನಷ್ಟ ಆಗುತ್ತೆ ನಿಮಗೆ. ಸೊ ಬೆಟರ್ ಟು ಹ್ಯಾವ್ ಒನ್ ಪ್ರಾಪರ್ ರುಟೀನ್. ಲೈಕ್ ಬೆಳಗ್ಗೆಯಿಂದ ಸಾಯಂಕಾಲ ಅದು ಫಿಕ್ಸ್ ಮಾಡ್ಕೋಬೇಕು ನೀವು, ಆ್ಯಂಡ್ ಅದನ್ನು ಫಾಲೋ ಮಾಡಲೇಬೇಕು. ದಿಸ್ ಇಸ್ ದ ಓನ್ಲಿ ವೇ. ಆ್ಯಂಡ್ ಫಾಲೋ ದ್ಯಾಟ್. ಆ್ಯಂಡ್ ಯು ಶುಡ್ ನೆವರ್ ಬಿ rude to people, you should never be harsh to people. This is one big rule of Saturn. ನೀವು ತುಂಬ ಬೇರೆಯವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಲೈಕ್ ಸ್ಪೆಷಲಿ ಲೈಕ್ ವರ್ಕರ್ಸ್ ಆಗಿರಲಿ ಅಥವಾ ಯಾರೇ ಲೈಕ್ ಕೆಲಸದವ್ರಾಗಿರಲಿ, ಟು ಲೈಕ್ ಲಿಟ್ರಲಿ ಟು ಎವ್ರಿ ಒನ್ ಯು ಹ್ಯಾವ್ ಟು ರೆಸ್ಪೆಕ್ಟ್. ಆ ಥರ ಒಂದು ರೂಲ್ ಇದೆ ಇದು ಸ್ಯಾಟರ್ನ್ದು. ಅದನ್ನು ಫಾಲೋ ಮಾಡಿ ಆ್ಯಂಡ್ ಯು ವಿಲ್ ಸಿ ಲಾಡ್ ಆಫ್ ಚೇಂಜಸ್. ನಿಮ್ಮ ಹೆಲ್ತಲ್ಲಿನೂ ತುಂಬ ಚೇಂಜಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಯೋಗ ಆ್ಯಂಡ್ ಡೂ ಪ್ರಾಣಾಯಾಮ, ಮೆಡಿಟೇಷನ್. ಇದು ಅಂತೂ ನಾನು ಕಂಪಲ್ಸರಿ ಹೇಳ್ತೀನಿ. ಇದರಿಂದನೂ ನಿಮ್ಮ ಹೆಲ್ತ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋನ್ ಬಿಕಮ್ ರಿಯಲಿ ಗುಡ್. ಸೊ ಯಾ, ದೀಸ್ ಆರ್ ದ ಟಿಪ್ಸ್ ಫಾರ್ ಯು ಗೈಸ್. ಆ್ಯಂಡ್ ನಿಮಗೆ ಬೆಸ್ಟ್ ಕ್ರಿಸ್ಟಲ್ಸ್ ಹೇಳ್ತೀನಿ. ನಿಮಗೆ ಬ್ಲ್ಯಾಕ್ ಟೋರ್ಮಲಿನ್ ತುಂಬ ಚೆನ್ನಾಗಿ ಆಗಿಬರುತ್ತೆ ಆಯಿತಾ. ಬ್ಲ್ಯಾಕ್ ಟೋರ್ಮಲಿನ್, ಸಾರಿ ದಿಸ್ ಇಸ್ ನಾಟ್ ಬ್ಲ್ಯಾಕ್ ಟೋರ್ಮಲಿನ್, ಅಯ್ಯೋ ಹಾಂ ಇದು. ಸೊ ನಿಮಗೆ ಈ ಬ್ಲ್ಯಾಕ್ ಟೋರ್ಮಲಿನ್ ಕ್ರಿಸ್ಟಲ್ ತುಂಬ ಆಗಿಬರುತ್ತೆ. ದಿಸ್ ಇಸ್ ಲೈಕ್ ದಿಸ್ ವಿಲ್ ಕೀಪ್ ಯು ಗ್ರೌಂಡಿಂಗ್ ಆ್ಯಂಡ್ ದಿಸ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ನೆಗೆಟಿವ್ ಎನರ್ಜಿ. ತುಂಬ ನಿಮಗೆ ಬೇಗ ಅಟ್ಯಾಕ್ ಆಗುತ್ತೆ ನೆಗೆಟಿವ್ ಎನರ್ಜಿ, ಅದು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದಿಸ್ ವಿಲ್ ರಿಯಲಿ ಹೆಲ್ಪ್ ಯು ಗೈಸ್. ವೇರ್ ದಿಸ್ ಕಂಪಲ್ಸರಿ. ಈ ಕ್ರಿಸ್ಟಲ್ ನಿಮ್ಗೆ ಏನಾದರೂ ಬೇಕಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಆ್ಯಂಡ್ DM ಮಾಡ್ಬೋದು ಕ್ರಿಸ್ಟಲ್ ಅಂತ. ನಿಮಗೆ ಅಲ್ಲಿ ಪ್ರೈಸ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ಯಾ, ಸೊ ನಿಮಗೆ ಇದು ತುಂಬ ಚೆನ್ನಾಗಿ ಆಗಿಬರುತ್ತೆ. ಪ್ಲಸ್ ದೆರ್ ಇಸ್ ಅ ಕ್ರಿಸ್ಟಲ್ ಕಾಲ್ ಲ್ಯಾಬ್ರಡರೈಟ್, ಅದನ್ನು ನಿಮಗೆ ಚೆನ್ನಾಗಿರುತ್ತೆ. ಪ್ಲಸ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಮೋಕಿ ಕ್ವಾರ್ಟ್ಸ್. ಇವೆಲ್ಲ ಕ್ರಿಸ್ಟಲ್ಸು ನಿಮಗೆ ತುಂಬ ಲಕ್ಕಿ ಆಗಿರುತ್ತೆ. ಯು ಕ್ಯಾನ್ ವೇರ್ ದ್ಯಾಮ್ ಆ್ಯಂಡ್ ಫೀಲ್ ಎನರ್ಜೈಸ್ಡ್ ಆ್ಯಂಡ್ ಗುಡ್. ಸೊ ಯಾ, ದಿಸ್ ಇಸ್ ಹೌ ಯುವರ್ 2026 ವಿಲ್ ಬಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಹಾಕಿ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದಿದೆ ಅಂತ ಕಾಮೆಂಟ್ ಕೂಡ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ನಂಬರ್ 9. ನೀವೇನಾದರೂ 9, 18 ಆ್ಯಂಡ್ 27 ಡೇಟ್ಸಲ್ಲಿ ಹುಟ್ಟಿದರೆ ನಿಮ್ಮ ರೂಲಿಂಗ್ ನಂಬರ್ ಬಂದುಬಿಟ್ಟು 9 ಆಗುತ್ತೆ. ಆ್ಯಂಡ್ ನಿಮ್ಮ ರೂಲಿಂಗ್ ಪ್ಲಾನೆಟ್ ಬಂದುಬಿಟ್ಟು ಮಂಗಳ ಆಗುತ್ತೆ, ಅಂದರೆ ಮಾರ್ಸ್. ಸೊ ಮಾರ್ಸ್ ಗೊತ್ತು, ಇಟ್ಸ್ ಅ ಫೈಯರಿ ಪ್ಲಾನೆಟ್. ನೀವು ಕೂಡ ಫುಲ್ ಜೋಶಲ್ಲಿರ್ತೀರಾ ಆ್ಯಂಡ್ ನಿಮ್ಮಲ್ಲಿ ತುಂಬ ಫೈಯರ್ ಇರುತ್ತೆ. ಲೈಕ್ ಪುಷ್ಪ ತಗ್ಗೆದೆ ಲೇ ಅನ್ನೋ ಥರ ಆ್ಯಟಿಟ್ಯೂಡ್ ಇರುತ್ತೆ ನಿಮಗೆ, ವಿಚ್ ಇಸ್ ಸೋ ಅಮೇಝಿಂಗ್. ಸೊ 2026ಅಲ್ಲಿ ನಿಮಗೆ, ಸೊ ವೆನ್ ಯು ಆ್ಯಡ್ 2026 ಅಲ್ವಾ, ಲೈಕ್ 2 + 0 + 2 + 6 ಇಟ್ ಕಮ್ಸ್ ಟು 1. 1 is the year of sun. It's the year of new beginning, new start, one new change ಆಗುವಂಥ ಒಂದು ಇಯರ್ ಇದು. ಸೊ ನಿಮಗೆ 1 and 9 when it combines, it brings immense energy. ಅಂದರೆ ಇಮ್ಮೆನ್ಸ್ ಫೈರ್ ಎನರ್ಜಿ ತರುತ್ತೆ ಆಯಿತಾ. ಆ್ಯಂಡ್ ದಿಸ್ ಇಯರ್ ಇಸ್ ಗೋನ್ ಬಿ ಲೈಕ್ ಅ ವೆರಿ ಟ್ರಾನ್ಸ್ಫಾರ್ಮೇಷನ್, ಅಂದರೆ ಟ್ರಾನ್ಸ್ಫಾರ್ಮೇಟಿವ್ ಇಯರ್ ಆಗಿರುತ್ತೆ. ಒಂದು ಬಿಗ್ ಚೇಂಜ್ ಬರುತ್ತೆ ನಿಮ್ಮ ಲೈಫಲ್ಲಿ. ನೀವು ತುಂಬ ಬೋಲ್ಡ್ ಡಿಸಿಷನ್ಸ್ ತೊಗೊಳ್ತೀರಾ. ಯು ಗೋನ ಸ್ಟಾರ್ಟ್ ಸಮ್ ನ್ಯೂ ವೆಂಚರ್ಸ್ ಇನ್ ಯುವರ್ ಲೈಫ್. ಸೊ ಆ ಥರ ಇಯರ್ ಇದು. ಸೊ ನಿಮ್ಮ ಕರಿಯರಲ್ಲಿ ಲೈಕ್ ಐ ಟೋಲ್ಡ್, ಹೊಸದೇನೋ ಸ್ಟಾರ್ಟ್ ಮಾಡ್ತೀರಾ. ನ್ಯೂ ವೆಂಚರ್ ಆಗಿರ್ಬೋದು, ಅಥವಾ ಹೊಸ ಜಿಮ್ ಓಪನ್ ಆಗಿರ್ಬೋದು, ಅಥವಾ ಆಲ್ರೆಡಿ ಒಂದು ಜಿಮ್ ಇದೆ ಅಂತಂದರೆ ಅದರಲ್ಲಿ ಏನೋ ಒಂದು ಹೊಸ
some new thing you're gonna introduce. I mean, ಮಾಡಿಲ್ಲ ಅಂದ್ರೆ ನೀವು ಇಯರ್ ಮಾಡಿ, ಇಟ್ಸ್ ರಿಯಲಿ ಗೋಯಿಂಗ್ ಟು ಬ್ರಿಂಗ್ ಲಾಟ್ ಆಫ್ ಗುಡ್ ಲಕ್ ಫಾರ್ ಯು ಗೈಸ್. ಸೊ ಅದು ಮೇ ಬಿ ಯುಲ್ ಗೆಟ್ ಇನ್ ಟು ಕೋಚಿಂಗ್ ಅಥವಾ ಹೀಲಿಂಗ್ ಅಥವಾ ಟ್ರೈನಿಂಗ್ ಪೀಪಲ್, ಈ ಥರದ್ದೆಲ್ಲ ನೀವು ಮಾಡ್ತೀರಾ ಇಯರ್, ವಿಚ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ರಿಯಲಿ ಅಮೇಝಿಂಗ್. ಗೋ ಫಾರ್ ಇಟ್ ಗೈಸ್, ದಿಸ್ ಇಸ್ ದ ಇಯರ್ ಫಾರ್ ಯು. ತುಂಬ ಪಾಸಿಟಿವ್ ಚೇಂಜಸ್ ಬರೋದಿದೆ ನಿಮಗೆ ವೆನ್ ಇಟ್ ಕಮ್ಸ್ ಟು ಕರಿಯರ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಆ್ಯಂಡ್ ಆಲ್ಸೋ ಲೈಕ್ ಲೆಟ್ ಮಿ ಜಸ್ಟ್ ಟೆಲ್ ಯು, ಇದು ನಾನು ಬರ್ತ್ ನಂಬರ್ ಮೇಲೇ ಹೇಳ್ತಾ ಇರೋದು ಪ್ರೆಡಿಕ್ಷನ್ಸ್. ಸೊ ನಿಮ್ಮ ಲೈಫ್ ಪಾತ್ ನಂಬರ್ ಅಂತ ಒಂದು ಬರುತ್ತೆ, ಅಂದರೆ ಡೆಸ್ಟಿನಿ ನಂಬರ್ ಅಂತ ಬರುತ್ತೆ. ಆ ನಂಬರ್ ಮೇಲೆ ಕೂಡ ಇಟ್ ಡಿಫರ್ಸ್, ಆಯಿತಾ. ಇಟ್ ಡಿಫರ್ಸ್ ಫಾರ್ ಡೇಟ್ ಟು ಡೇಟ್ ಆ್ಯಂಡ್ ಡೆಸ್ಟಿನಿ ನಂಬರ್ ಟು ಡೆಸ್ಟಿನಿ ನಂಬರ್. ಆ್ಯಂಡ್ ಆಲ್ಸೋ ಪರ್ಸ್ನಲ್ ಇಯರ್ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದರಿಂದನೂ ಈ ಪ್ರಿಡಿಕ್ಷನ್ ಎಲ್ಲ ಡಿಫ್ರೆಂಟ್ ಆಗಿ ಬರುತ್ತೆ ಎವ್ರಿ ಇಯರ್. ಸೊ ದಿಸ್ ಇಸ್ ಅ ಜನರಲ್ ಪ್ರಿಡಿಕ್ಷನ್ ಫಾರ್ ಯು ಗೈಸ್, ಆಯಿತಾ. ಸೊ ನಿಮ್ಗೇನಾದರೂ ನಿಮ್ಮ ಡೇಟ್ ಆಫ್ ಬರ್ತ್ ಅನಲೈಸ್ ಮಾಡಿಸ್ಕೋದಿತ್ತು ಅಂತಂದರೆ, ನ್ಯೂಮರಾಲಜಿ ಪ್ರಿಡಿಕ್ಷನ್ ಬೇಕಿತ್ತು ಆ್ಯಂಡ್ ನಿಮಗೆ ಕನ್ಸಲ್ಟೇಷನ್ ತೊಗೊಳ್ಳೋದಿತ್ತು ಅಂತಂದರೆ, ನನಗೆ ಕನ್ಸಲ್ಟ್ ಅಂತ ನೀವು DM ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ, ಯು ಕ್ಯಾನ್ ಬುಕ್ ಯರ್ ಸೆಷನ್ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಅ one-on-one conversation. And you will get a lot of solutions and remedies and full pakka truth, no bakwas, no bullshit in my consultation. Yeah. So okay, so ನಿಮಗೆ ಏನೋ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋ ಮಾಡ್ಬೋದು. ಅಲ್ಲಿ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ನು ಸಿಗುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಿಗುತ್ತೆ, ಓಕೆನಾ. ಸೊ ನಿಮ್ಗೇನೇ ಇಷ್ಟ ಆದ್ರೂ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಗೋ ಫಾರ್ವರ್ಡ್. ಸೊ ಐ ಟೋಲ್ಡ್ ಯು ಅಬೌಟ್ ದ ಕರಿಯರ್, ಯು ಗೋನಾ ಡೂ ಲಾಟ್ ಆಫ್ ನ್ಯೂ ಥಿಂಗ್ಸ್ ಆ್ಯಂಡ್ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ವೆಲ್ತ್ ಎಲ್ಲ ಅಟ್ರ್ಯಾಕ್ಟ್ ಮಾಡ್ಕೋತೀರಾ ನೀವು. ಸೊ ವೆನ್ ಇಟ್ ಕಮ್ಸ್ ಟು ಲವ್ ಅಲ್ಲ, ಯು ವಿಲ್ ಲರ್ನ್ ಲೈಕ್ ಸಮ್ ನ್ಯೂ ಥಿಂಗ್ಸ್. ನೀವು ನಿಮ್ಮ ಲವ್ ಲೈಫಲ್ಲಿ ಒಂದು ನ್ಯೂ ರೂಲ್ಸ್ನ ಆ್ಯಡ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಲೈಕ್ ಸ್ವಲ್ಪ ಕೋಪ ಇತ್ತಪ್ಪ, ಅಗ್ರೆಸಿವ್ನೆಸ್ ನೇಚರ್ ಇತ್ತು ಅಂತಂದರೆ, ನೀವು ಒಂದು ಪಾರ್ಟ್ನರಲ್ಲಿ ಏನೋ ಆಪೋಸಿಟ್ ಇರೋರನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಸಮ್ಮನ್ ಹೂ ಇಸ್ ವೆರಿ ಕಾಮ್, ಫುಲ್ ಶಾಂತ್, ಆ ಥರ ಪಾರ್ಟ್ನರ್ ಬೇಕು ಅಂತ ಅನ್ಸುತ್ತೆ ನಿಮಗೆ. ಸಮ್ಮನ್ ಹೂ ಕ್ಯಾನ್ ಕಾಮ್ ಯು ಡೌನ್ ವಿತ್ ವರ್ಡ್ಸಲ್ಲಾಗಿರ್ಬೋದು, ಆ್ಯಕ್ಷನಲ್ಲಾಗಿರ್ಬೋದು, ಟಚ್ಚಲ್ಲಾಗಿರ್ಬೋದು, ಆ ಥರ. ಸೊ ನೀವು ಲವ್ವಲ್ಲಿ ಏನಾಗುತ್ತೆ, ನಿಮ್ಮ ಈ ಒಂದು ಲೈಕ್ ಇಫ್ ಯು ಆರ್ ಅಗ್ರೆಸಿವ್ ಅಂದರೆ, ಆ್ಯಂಗ್ರಿ ಅಂದರೆ, ಶಾರ್ಟ್ ಟೆಂಪರ್ ಆ ಥರ ಪರ್ಸನ್ ಇದ್ರಿ ಅಂದರೆ, ಯು ವಿಲ್ ಲರ್ನ್ ಸಮಥಿಂಗ್ ನ್ಯೂ, ಲೈಕ್ ಹೌ ಟು ಬಿ ಕಾಮ್. ನಾನು ಹೇಗೆ ಈ ಇಯರ್ ಸ್ವಲ್ಪ ಚೇಂಜಸ್ ತರ್ಬೋದು ನನ್ನ ಲೈಫಲ್ಲಿ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ವಿಚ್ ಇಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಯು ವಿಲ್ ಆಲ್ಸೋ ಅಟ್ರ್ಯಾಕ್ಟ್ ದ ಲೈಕ್ ಆಪೋಸಿಟ್ ಪರ್ಸ್ನಾಲಿಟಿ ಇರೋ ಅಂಥ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ನಿಮಗೆ ಯಾವ ಥರ ಪಾರ್ಟ್ನರ್ ಬೇಕೋ ಆ ಥರ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡೋ ಚಾನ್ಸ್ ಕೂಡ ಇದೆ ಈ ಇಯರ್ ನಿಮಗೆ. ಸೊ ದ್ಯಾಟ್ ಈಸ್ ದೇರ್ ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಕೀಪ್ ಯುವರ್ ಆರ್ಮ್ಸ್ ಓಪನ್ ಆ್ಯಂಡ್ ಆಕ್ಸೆಪ್ಟ್ ಲವ್ ಗೈಸ್. ಸೊ ಜಾಸ್ತಿ ದೂರ ಅಂದರೆ ಐಸೋಲೇಟ್ ಆಗಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಒಂದು ಏನು ಫಿಕ್ಸ್ಡ್ ರುಟೀನ್ ಇರುತ್ತೆ ನಿಮಗೆ, ಅದರಲ್ಲಿ ಜಾಸ್ತಿ ಬ್ಯುಸಿ ಆಗಕ್ಕೆ ಹೋಗಬೇಡಿ. ವೆನ್ ಇಟ್ ಕಮ್ಸ್ ಟು ಲವ್, ಆಲ್ಸೋ ಗಿವ್ ಟೈಮ್ ಟು ಯುವರ್ ಪಾರ್ಟ್ನರ್. ಸೊ ದಿಸ್ ಇಸ್ ವಾಟ್ ಐ ಸಿ ಇನ್ ಲವ್. ಯಾ, ಸೊ ಹಳೇದು ಏನಾದರೂ ವೂನ್ಸ್ ಇತ್ತಂದರೆ, ನೀವು ಲೈಕ್ ಪಾಸ್ಟಲ್ಲಿ ಏನಾದರೂ ಬೇಜಾರಾಗಿದ್ರಿ ಆ್ಯಂಡ್ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀರಾ ಅಂತಂದರೆ, ಈ ಇಯರ್ ನಿಮಗೆ ಅದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ನೀವು ಅದರಲ್ಲಿ ಒಂದು ಚೇಂಜ್ ನೋಡ್ತೀರಾ, ನಿಮ್ಮನ್ನು ನೀವು ಸ್ವಲ್ಪ ಚೇಂಜ್ ಮಾಡ್ಕೋತೀರಾ. ಅದು ಅಂತೂ ಐ ಕ್ಯಾನ್ ಸಿ, ಆಯಿತಾ. ಇನ್ ಅ ವೆರಿ ಪಾಸಿಟಿವ್ ವೇ ಯು ವಿಲ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಯುವರ್ ಸೆಲ್ಫ್. ನಿಮ್ಮ ನೇಚರ್ನ ನೀವು ಅಪ್ರಿಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ವಿಚ್ ಈಸ್ ಅಮೇಝಿಂಗ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್ ಅಲ್ಲ, ನೀವು ನಂಬರ್ 9 ಅವರು ಫಿಸಿಕಲ್ ಟ್ರೈನಿಂಗ್ ಕೊಡ್ತಾನೆ ಇರಬೇಕು ಬಾಡಿಗೆ. ಲೈಕ್ ಯು ಸಿ ಅಕ್ಷಯ್ ಕುಮಾರ್, ಹೀಸ್ ಆಲ್ಸೋ 9 born, ಹೀ ಈಸ್ ಲೈಕ್ ಫುಲ್ ಆನ್ ಆ್ಯಕ್ಟಿವ್. ಲುಕ್ ಎಟ್ ಹಿಸ್ ಏಜ್, ಅವರು ಎಷ್ಟು ವಯಸ್ಸಾದ್ರೂ ಎಷ್ಟು ಜೋಶಲ್ಲಿ ಇರ್ತಾರೆ ಅವರು. ಸೊ ನೀವು ಅದೇ ಥರ ಲೈಕ್ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಹೊಂದ್ಕೊಳ್ಬೇಕು. ರನ್ನಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು ಆ್ಯಂಡ್ ಸಮ್ ಎಕ್ಸಸೈಸ್ ಮಾಡಬೇಕು. ಬೇರೆಯವ್ರಿಗೆಲ್ಲ ನಾನು ಯೋಗ ಎಲ್ಲ ನಾನು ರೆಕಮೆಂಡ್ ಮಾಡ್ತೀನಿ. ನಿಮಗೆ ಎಕ್ಸಸೈಸ್ ಇಸ್ ಲೈಕ್ ಅ ಥಿಂಗ್ ಫಾರ್ ಯು. ಎಕ್ಸಸೈಸ್ ಮಾಡಿ ಆ್ಯಂಡ್ ಜಾಸ್ತಿ ನೀರು ಕುಡೀರಿ. ಯಾಕಂದರೆ ನೀವು ಫೈರ್ ಎನರ್ಜಿ ಆಗಿರೋದ್ರಿಂದ ನಿಮಗೆ ನೀರು ಜಾಸ್ತಿ ಬೇಕಾಗುತ್ತೆ. ಯು ಹ್ಯಾವ್ ಟು ಹೈಡ್ರೇಟ್ ಯೋರ್ ಸೆಲ್ಫ್ ಗೈಸ್. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. 2026 ನಿಮಗೆ ಜಾಸ್ತಿ ಹೀಟ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ.
ಅಥವಾ ಸಮಥಿಂಗ್ ಲೈಕ್ ಸಮ್ ಬರ್ನ್ ಇನ್ ದ ಹಾರ್ಟ್ ಅಥವಾ ಸ್ಟಮಕ್, ಇದೆಲ್ಲ ಸ್ವಲ್ಪ ಏನೋ ಬರೋ ಚಾನ್ಸಸ್ ಇದೆ. ಅಥವಾ ಏನಂತಾರೆ, ಈ ಮಸಲ್ ಪೇನ್ ಆಗಿರಲಿ, ಜಾಯಿಂಟ್ ಪೇನ್, ಈ ಥರ ಬರ್ಬೋದು. ವಿಟಮಿನ್ ಡಿದು ಏನೋ ಡೆಫಿಷಿಯನ್ಸಿ ಬರ್ಬೋದು ನಿಮಗೆ, ಏನೋ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಬರ್ಬೋದು. ಸೊ ಪ್ಲೀಸ್ ಗೋ ಔಟ್ ಇನ್ ದ ಸನ್ ಅರ್ಲಿ ಮಾರ್ನಿಂಗ್. ನೀವು ಎದ್ಬಿಟ್ಟು ಸ್ವಲ್ಪ ಸನ್ನಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ, ಒಂದು 5-10 ಮಿನಿಟ್ಸ್, ಅಥವಾ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ. ಆ್ಯಂಡ್ ದೆನ್ ನೀವು ಜಾಸ್ತಿ ನೀರು ಕುಡೀರಿ. ಇದರಿಂದ ನಿಮ್ಮ ಹೆಲ್ತ್ ತುಂಬ ಸಖತ್ತಾಗುತ್ತೆ. ಆ್ಯಂಡ್ ಯು ಆರ್ ಆಲ್ಸೋ ಲೈಕ್ ಯು ನೋ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಹೆಲ್ತ್ ಕಡೆ ಗಮನ ಕೊಡಿ, ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋನಾ ಬಿ ಸೂಪರ್ ಆಲ್ ರೈಟ್ ಫಾರ್ ಯು ಗೈಸ್. ಸೊ ದೀಸ್ ವೆರ್ ದ ಥಿಂಗ್ಸ್ ನಿಮಗೆ 2026 ಆಗೋ ಅಂಥದ್ದು. ಸೊ ನೀವು ಈ ಇಂಪಲ್ಸಿವ್ ಡಿಸಿಷನ್ಸ್ ತೊಗೊಳ್ಬೇಡಿ, ಆ್ಯಂಡ್ ಎವ್ರಿ ಡೇ ಚಾಂಟ್ ಮಾಡಿ. ನಾನು ನಿಮಗೆ ಚಾಂಟ್ ಇಲ್ಲಿ ಒಂದು ಮಂತ್ರ ಹಾಕಿರ್ತೀನಿ, ಮಾರ್ಸ್ದು ಮಂಗಳ ಗ್ರಹದು. ಆ ಮಂತ್ರನ ನೀವು ಚಾಂಟ್ ಮಾಡ್ಬೋದು. ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಬಾಕ್ಸ್ ಬ್ರೀದಿಂಗ್. ಇದನ್ನು ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಏನಾದರೂ ಆ್ಯಂಗರ್ ಇತ್ತಂತಂದರೆ ಅದನ್ನು ನೀವು ಚಾನಲೈಸ್ ಮಾಡಿ ಇನ್ ಟು ಫಿಟ್ನೆಸ್. ದಿಸ್ ವಿಲ್ ರಿಯಲಿ ಬ್ರಿಂಗ್ ಅಮೇಝಿಂಗ್ ರಿಸಲ್ಟ್ಸ್ ಫಾರ್ ಯು ಗೈಸ್. ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ ಅನಿಸುತ್ತೆ ಕೆಲವೊಂದು ಜನ. ಆ್ಯಂಡ್ ಇನ್ನು ಕೆಲವೊಂದು ಜನರಿಗೆ ಲೈಕ್ ಯು ಕ್ಯಾನ್ ಜಸ್ಟ್ ಚಾನಲೈಸ್ ದಿಸ್, which will be really really good for you guys. So these are the remedies for you guys. And ನಿಮಗೆ ಬೆಸ್ಟ್ ಕ್ರಿಸ್ಟಲ್ಸ್ ಯಾವ್ದು ಗೊತ್ತಾ? 9 ಬಾರ್ನ್ ಅವ್ರಿಗೆ ರೆಡ್ ಕಾರ್ಲೇನಿಯನ್ ಮತ್ತು ಬ್ಲಡ್ ಸ್ಟೋನ್ ಅಥವಾ ರೆಡ್ ಜಾಸ್ಪರ್ ಹಾಕೋಬೋದು. ರೆಡ್ ಕಲರ್ದು ಯಾವ್ದು ಇರುತ್ತಲ್ಲ ಅದು ಹಾಕೊಳ್ಬೋದು ನೀವು. ನಿಮಗೆ ತುಂಬ ಚೆನ್ನಾಗುತ್ತೆ. ಬ್ಲಡ್ ಸ್ಟೋನ್ ಆಲ್ಸೋ ತುಂಬ ಹೆಲ್ತ್ ಬೆನಿಫಿಟ್ಸ್. ಇದೆರಡೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ. ಸೊ ನಿಮಗೆ ಈ ಬ್ರೇಸ್ಲೆಟ್ಸ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಆ್ಯಂಡ್ DM ಮಾಡಿ. ಕ್ರಿಸ್ಟಲ್ಸ್ ಅಂತ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಪ್ರೈಸ್ ಎಲ್ಲ ಸಿಗುತ್ತೆ, ಆ್ಯಂಡ್ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದಿದೆ ಅಂತ. ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.